ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ಒಬ್ಬ ಮಹಾನ್ ರಾಜನಿದ್ದ. ಅವನ ಬಳಿ ಅಪಾರವಾದ ಸೈನ್ಯ, ಭಾರೀ ಶಸ್ತ್ರಾಸ್ತ್ರಗಳು ಎಲ್ಲ ಇತ್ತು. ತನ್ನ ಬಾಹುಬಲದಿಂದ ಇಡೀ ಪ್ರಪಂಚವನ್ನ ಗೆಲ್ಲಬೇಕು ಅನ್ನೋ ಮಹತ್ವಾಕಾಂಕ್ಷೆಯಿಂದ ಅವನು ಹೊರಡ್ತಾನೆ. ದೇಶಗಳನ್ನ ಆಕ್ರಮಿಸ್ತಾನೆ, ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡ್ತಾನೆ. ಆದರೆ ಅಷ್ಟು ದೊಡ್ಡ ಸಾಮ್ರಾಜ್ಯ ಗೆದ್ರೂ ಕೂಡ ರಾತ್ರಿ ಅವನಿಗೆ ನಿದ್ದೆನೇ ಬರ್ತಿರಲ್ಲ. ಹೌದು, ಅಶಾಂತಿ ಶುರುವಾಗತ್ತೆ. ಖಂಡಿತ. ಯಾರಾದ್ರೂ ತನ್ನನ್ನ ಕೊಂದ್ಬಿಡ್ತಾರೆ ಅನ್ನೋ ಭಯ, ಎಷ್ಟೇ ಗೆದ್ರೂ ತೀರದ ಅತೃಪ್ತಿ ಅವನನ್ನ ಕಾಡ್ತಾ ಇರುತ್ತೆ. ಆದರೆ ಮತ್ತೊಂದು ಕಡೆ ಕಾಡಿನಲ್ಲಿ ಒಬ್ಬ ಯೋಗಿ ಕೂಟಿದ್ದಾನೆ. ಅವನ ಬಳಿ ಯಾವುದೇ ಭೌತಿಕ ಶಸ್ತ್ರಾಸ್ತ್ರಗಳಿಲ್ಲ, ಸೈನ್ಯ ಇಲ್ಲ. ಆದರೆ ಅವನು ಯೋಗ ಬಲದಿಂದ ತನ್ನನ್ನು ತಾನು ಗೆದ್ದಿದ್ದಾನೆ. ಆಹಾ, ಇಂದ್ರಿಯಗಳ ಮೇಲೆ ಸಂಪೂರ್ಣ ವಿಜಯ. 100ಕ್ಕೆ 100 ನಿಜ. ಆ ಯೋಗಿಯ ಮುಖದಲ್ಲಿ ಸದಾ ಒಂದು ದಿವ್ಯವಾದ ಶಾಂತಿ ಇರುತ್ತೆ. ಮತ್ತು ಅವನ ಈ ಆಂತರಿಕ ವಿಜಯ ಇದೆಯಲ್ಲ, ಅದು ಇಡೀ ವಿಶ್ವದ ಮೇಲೆ, ಅಂದ್ರೆ ಒಂದು ಸಂಪೂರ್ಣ ಅದ್ವೈತ ರಾಜ್ಯದ ಮೇಲೆ ಅಧಿಕಾರವನ್ನ ಪಡೆಯುವಂತಹ ಶಕ್ತಿಯನ್ನ ಹೊಂದಿದೆ. ಲೌಕಿಕ ಜಗತ್ತು ಬಾಹುಬಲವನ್ನ ನಂಬುತ್ತೆ, ಆದರೆ ನಿಜವಾದ ವಿಜಯ ಯೋಗಬಲದಲ್ಲಿದೆಯಲ್ವಾ? ಓಂ ಶಾಂತಿ. ಖಂಡಿತ. ಇದು ಮನುಷ್ಯನ ಆಂತರಿಕ ಸಂಘರ್ಷವನ್ನ ಅತ್ಯಂತ ಸೂಕ್ಷ್ಮವಾಗಿ ಬಿಚ್ಚಿಡುವಂತಹ ದೃಷ್ಟಾಂತ. ನಮ್ಮ ಲೌಕಿಕ ಜೀವನದಲ್ಲಿ ನಾವೆಲ್ಲರೂ ಆ ರಾಜನಂತೆ ವರ್ತಿಸ್ತಾ ಇರ್ತೀವಿ ಅಲ್ವಾ? ನಿಜ. ಹೊರಗಿನ ಪ್ರಪಂಚವನ್ನ ನಿಯಂತ್ರಣ ಮಾಡೋಕೆ, ನಮ್ಮ ಉದ್ಯೋಗದಲ್ಲಿ ಮೇಲ್ಗೈ ಸಾಧಿಸೋಕೆ, ಅಥವಾ ನಮ್ಮ ಸಂಬಂಧಗಳನ್ನ ನಮ್ಮ ಹತೋಟಿಗೆ ತಗೊಳ್ಳೋಕೆ ಈ ದೇಹಭಾನದಿಂದ ನಿರಂತರವಾಗಿ ಹೋರಾಡ್ತೀವಿ. ಆದ್ರೆ ಅದರಿಂದ ಸಿಗೋದು ಆ ರಾಜನಿಗೆ ಸಿಕ್ಕಂತಹ ಅದೇ ಅತೃಪ್ತಿ ಮತ್ತು ಆಯಾಸ ಮಾತ್ರ. ಶಿವಬಾಬಾ ತಿಳಿಸ್ತಾ ಇರೋ ಈ ಜ್ಞಾನದ ರಹಸ್ಯವೇ ಅದು, ಮೊದಲು ನಮ್ಮನ್ನ ನಾವು ಗೆಲ್ಲೋದು. ಹೌದು, ಇದನ್ನೇ ನಾವು ಇಂದಿನ ಮುರಳಿಯ ವಾಕ್ಯಗಳ ಮೂಲಕ ಆಳವಾಗಿ ಅರ್ಥ ಮಾಡ್ಕೋಬೇಕು. ಮಧುರ ಮಕ್ಕಳೇ, ನೀವು ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೀರಿ. ನಿಮಗೆ ತಂದೆಯ ಮೂಲಕ ಜ್ಞಾನದ 3ನೇ ನೇತ್ರವೂ ಸಿಕ್ಕಿದೆ. ನೀವೀಗ ಈಶ್ವರನ ಮಡಿಲಿನಲ್ಲಿದ್ದೀರಿ. ಎಂಥ ಅದ್ಭುತವಾದ ಮಾತುಗಳು ನೋಡಿ. ಖಂಡಿತ. ಮುರಳಿಯ ಆರಂಭದಲ್ಲೇ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಇದೆ. ಅದ್ವೈತ ರಾಜ್ಯ, ಎಲ್ಲಿ ಮತ್ಯಾವುದೇ ಧರ್ಮವೇ ಇರುವುದಿಲ್ಲ, ಆ ರಾಜ್ಯದ ಸ್ಥಾಪನೆಗೆ ಆಧಾರವೇನಾಗಿದೆ? ಇದಕ್ಕೆ ಉತ್ತರ ಬಾಬಾ ಹೇಳ್ತಾರೆ, ಯೋಗಬಲ. ಬಾಹುಬಲದಿಂದ ಎಂದಿಗೂ ಅದ್ವೈತ ರಾಜ್ಯದ ಸ್ಥಾಪನೆ ಆಗಲು ಸಾಧ್ಯವಿಲ್ಲ. ಹಾಗೆ ನೋಡಿದ್ರೆ ಕ್ರಿಶ್ಚಿಯನ್ನರ ಬಳಿ ಇಷ್ಟೊಂದು ಶಕ್ತಿ ಇದೆ. ಒಂದು ವೇಳೆ ಅವರು ಪರಸ್ಪರ ಒಂದಾದ್ರೆ ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡಬಲ್ಲರು. ಆದರೆ ಇದು ಕಾಯ್ದೆ ಇಲ್ಲ. ವಿಶ್ವದ ಮೇಲೆ ಒಂದು ರಾಜ್ಯದ ಸ್ಥಾಪನೆ ಮಾಡುವುದು ತಂದೆಯ ಕರ್ತವ್ಯವೇ ಆಗಿದೆ. ಒಂದು ನಿಮಿಷ. ಯೋಗಬಲದಿಂದಲೇ ಇಡೀ ವಿಶ್ವವನ್ನ ಗೆಲ್ಲಬಹುದು, ಒಂದು ಹೊಸ ರಾಜ್ಯವನ್ನ ಸ್ಥಾಪಿಸಬಹುದು ಅನ್ನೋದು ಕೇಳೋಕೆ ಬಹಳ ಚೆನ್ನಾಗಿದೆ. ಆದರೆ ಪ್ರಾಯೋಗಿಕವಾಗಿ ಇದು ಹೇಗೆ ಸಾಧ್ಯ? ಅಂದ್ರೆ ಈಗಿನ ಪ್ರಪಂಚದ ಪರಿಸ್ಥಿತಿಯಲ್ಲಿ ಅಂತಾನಾ? ಹೌದು. ನಮ್ಮ ಕಣ್ಣೆದುರೇ ಪ್ರಪಂಚದ ದೇಶಗಳು ಶಸ್ತ್ರಾಸ್ತ್ರಗಳ ಪೈಪೋಟಿ ನಡೆಸ್ತಾ ಇವೆ. ಭೌತಿಕ ಶಕ್ತಿಯೇ ಎಲ್ಲವನ್ನೂ ನಿಯಂತ್ರಿಸ್ತಾ ಇದೆ. ಹೀಗಿರುವಾಗ ಕೇವಲ ಆಂತರಿಕ ಯೋಗಬಲದಿಂದ ಬದಲಾವಣೆ ಸಾಧ್ಯವೇ ಅಂತ ಲೌಕಿಕ ಬುದ್ಧಿಗೆ ಅನಿಸಿಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನಿಸೋದು ಸಹಜ. ಯಾಕಂದ್ರೆ ನಾವೆಲ್ಲರೂ ಬಾಹುಬಲದ ಪ್ರಭಾವವನ್ನೇ ನೋಡ್ಕೊಂಡ್ ಬೆಳೆದಿದ್ದೀವಿ ನೋಡಿ. ಆದ್ರೆ ಭೌತಿಕ ಶಕ್ತಿಯ ಹಿಂದಿರುವ ತರ್ಕವನ್ನ ಒಮ್ಮೆ ಗಮನಿಸಿ. ಶಸ್ತ್ರಾಸ್ತ್ರಗಳಿಂದ ತಾತ್ಕಾಲಿಕವಾಗಿ ಭಯ ಹುಟ್ಟಿಸಬಹುದು, ಆದ್ರೆ ಜನರ ಮನಸ್ಸುಗಳನ್ನ ಒಗ್ಗೂಡಿಸೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಅದೇ ನೋಡಿ, ಬಾಬಾ ಇಲ್ಲಿ ಬಹಳ ಸ್ಪಷ್ಟವಾಗಿ ಕ್ರಿಶ್ಚಿಯನ್ನರ ಉದಾಹರಣೆ ನೀಡಿದ್ದಾರೆ. ಭೌತಿಕವಾಗಿ ಅವರು ಅತ್ಯಂತ ಬಲಿಷ್ಠರಾಗಿದ್ದಾರೆ. ಅವರು ಒಗ್ಗೂಡಿದರೆ ಪ್ರಪಂಚವನ್ನ ಆಳ್ಬಹುದು ಅನ್ನೋ ಭ್ರಮೆ ಹುಟ್ಟಬಹುದು. ಆದ್ರೆ ಅದು ಡ್ರಾಮಾದ ನಿಯಮ ಅಲ್ಲ. ಬಲವಂತವಾಗಿ ಹೇರಿದ ಯಾವುದೇ ರಾಜ್ಯವೂ ಅದ್ವೈತ ರಾಜ್ಯ, ಅಂದ್ರೆ ವಿಭಜನೆ ಇಲ್ಲದ ರಾಜ್ಯ ಆಗೋಕೆ ಸಾಧ್ಯನೇ ಇಲ್ಲ. ಅಲ್ಲಿ ಬಂಡಾಯ ಇದ್ದೇ ಇರುತ್ತೆ. ಅಂದ್ರೆ ಯೋಗಬಲವು ಆತ್ಮಗಳ ಸಂಸ್ಕಾರಗಳನ್ನ ಒಳಗಿನಿಂದ ಪರಿವರ್ತನೆ ಮಾಡುತ್ತೆ. ನಾವೆಲ್ಲರೂ ಪರಮಾತ್ಮನ ಶ್ರೀಮತದಂತೆ ನಡೆದಾಗ, ನಮ್ಮಲ್ಲಿರುವ ಆ ಕಾಮ, ಕ್ರೋಧ, ಅಹಂಕಾರಗಳು ನಾಶವಾದಾಗ ಮಾತ್ರ ಪ್ರಪಂಚದಲ್ಲಿ ನಿಜವಾದ ಏಕತೆ ಸಾಧ್ಯ. ಆ ಕರ್ತವ್ಯ ಕೇವಲ ಪರಮಪಿತ ಪರಮಾತ್ಮನಿಗೆ ಮಾತ್ರ ಸೇರಿದ್ದು. 100ಕ್ಕೆ 100 ನಿಜ. ವ್ಯವಸ್ಥೆಯನ್ನ ಬದಲಾಯಿಸುವ ಬದಲು ಆ ವ್ಯವಸ್ಥೆಯನ್ನ ನಡೆಸುವ ಆತ್ಮಗಳ ಮೂಲ ಸ್ವರೂಪವನ್ನೇ ಬದಲಾಯಿಸೋದು ಬಾಬಾರವರ ಉದ್ದೇಶ. ಈ ಹಿನ್ನೆಲೆಯಲ್ಲಿ ನಾವು ಮುರಳಿಯ ಗಹನವಾದ ಜ್ಞಾನವನ್ನ ಮಂಥನ ಮಾಡಿದ್ರೆ ಬಾಬಾ ಬಹಳ ಸುಂದರವಾಗಿ ಓಂನ ಅರ್ಥವನ್ನ ವಿವರಿಸಿದ್ದಾರೆ. ಓಂ ಅಂದ್ರೆ ನಾನು ಯಾರು,
ನಾನು ಆತ್ಮ. ಈ ಶರೀರ ಕೇವಲ ಒಂದು ಕರ್ಮೇಂದ್ರಿಯ ಮಾತ್ರ. ಹೌದು, ನಾವು ದಿನನಿತ್ಯದ ಓಡಾಟದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಹುದ್ದೆ, ನಮ್ಮ ಆಸ್ತಿ, ನಮ್ಮ ಸಮಸ್ಯೆಗಳ ಬಗ್ಗೆ ಯೋಚಿಸ್ತೀವಿಯಲ್ವಾ? ಅದೇ ದೇಹಭಾನ. ಶರೀರ ಕೇವಲ ಒಂದು ವಾಹನ ಇದ್ದ ಹಾಗೆ. ನಾನಾತ್ಮ, ಆ ವಾಹನದ ಚಾಲಕ. ಈ ಚಾಲಕನಿಗೆ ತಾನು ಯಾರು ಅನ್ನೋದೇ ಮರ್ತೋಗಿದೆ ಅನ್ನೋದೇ ದೊಡ್ಡ ವಿಪರ್ಯಾಸ. ನಿಜ ಹೇಳಿದ್ರಿ. ಈ ದೇಹಭಾನವೇ ನಮ್ಮೆಲ್ಲ ದುಃಖಗಳಿಗೆ ಮೂಲ ಕಾರಣ. ನಾವು ನಮ್ಮನ್ನ ಯಾವಾಗ ಕೇವಲ ಈ ಭೌತಿಕ ಶರೀರ ಅಂತ ಭ್ರಮಿಸ್ತೀವೋ ಆಗ ಭೌತಿಕ ವಸ್ತುಗಳ ಮೇಲೆ, ತಾತ್ಕಾಲಿಕ ಸಂಬಂಧಗಳ ಮೇಲೆ ನಮಗೆ ಆಕರ್ಷಣೆ ಶುರುವಾಗತ್ತೆ. ಮತ್ತು ಇದು ನಮ್ಮನ್ನ ಸಂಪೂರ್ಣವಾಗಿ ತಮೋಪ್ರಧಾನ ಸ್ಥಿತಿಗೆ, ಅಂದ್ರೆ ಅಜ್ಞಾನ ಮತ್ತು ವಿಕಾರಗಳ ಸ್ಥಿತಿಗೆ ತಳ್ಳತ್ತೆ. ನಾನು ಆತ್ಮ, ಪರಮಧಾಮದ ನಿವಾಸಿ ಅನ್ನೋ ಅರಿವು ಬಂದಾಗ ಮಾತ್ರ ನಾವು ಪುನಃ ಸತೋಪ್ರಧಾನ ಸ್ಥಿತಿಯತ್ತ ಮರಳಬಹುದು. ಬಾಬಾ ಹೇಳ್ತಾರೆ, ಭಾರತವಾಸಿಗಳು ದುಃಖದಲ್ಲಿ, ಧರ್ಮಗ್ಲಾನಿಯಾದಾಗ ಆ ದೂರ ದೇಶದಲ್ಲಿರುವ ತಂದೆಯನ್ನ ಕರೀತಾರೆ ಅಂತ. ಆದ್ರೆ ಇಲ್ಲಿ ನನ್ನದೊಂದು ಪ್ರಶ್ನೆ ಇದೆ. ಪ್ರಪಂಚದ ಅನೇಕ ಭಕ್ತರು ಭಗವಂತ ಸರ್ವವ್ಯಾಪಿ, ಕಣಕಣದಲ್ಲೂ ಇದ್ದಾನೆ ಅಂತ ನಂಬ್ತಾರೆ. ಹಾಗಿರುವಾಗ ಬಾಬಾ ತಾವು ದೂರದೇಶದಿಂದ ಬರ್ತೀನಿ ಅಂತ ಯಾಕೆ ಹೇಳ್ತಾರೆ? ಇದೇ ಜ್ಞಾನದ ಬಹುದೊಡ್ಡ ಸ್ಪಷ್ಟತೆ. ನೋಡಿ, ಭಗವಂತ ಕಣಕಣದಲ್ಲೂ ಇದ್ದಿಂದರೆ ಪ್ರಪಂಚದಲ್ಲಿ ಇಷ್ಟೊಂದು ಧರ್ಮಗ್ಲಾನಿ, ಭ್ರಷ್ಟಾಚಾರ, ದುಃಖ ಯಾಕೆ ಇರ್ತಾಯಿತ್ತು? ಸರ್ವವ್ಯಾಪಿ ಅನ್ನೋ ತಪ್ಪು ತಿಳುವಳಿಕೆಯಿಂದಲೇ ಮನುಷ್ಯರು ಎಲ್ಲೆಂದಲ್ಲಿ ಭಗವಂತನನ್ನ ಹುಡುಕ್ತಾ ಸುಸ್ತಾಗಿದ್ದಾರೆ. ಖಂಡಿತ. ಭಗವಂತನ ವಾಸಸ್ಥಾನವು ಈ ಶಬ್ದ, ಬೆಳಕು ಮತ್ತು ಪಂಚತತ್ವಗಳಿಂದ ಆಚೆಗಿರುವ ಪರಮಧಾಮ ಅಥವಾ ಶಾಂತಿಧಾಮ ಆಗಿದೆ. ದುಃಖದಿಂದ ಕರೆಯುವ ಆತ್ಮಗಳಿಗಾಗಿ ಆತನು ಅಲ್ಲಿಂದಲೇ ಇಳಿದು ಬರ್ತಾನೆ. ಮತ್ತು ಆ ಬರುವಿಕೆಯ ವಿಧಾನ ಕೂಡ ಎಷ್ಟೊಂದು ದಿವ್ಯ ಮತ್ತು ಅಲೌಕಿಕವಾಡಿದೆ ಅಲ್ವಾ? ಪ್ರಪಂಚದ ಜನ ಭಗವಂತನೂ ಮನುಷ್ಯರಂತೆಯೇ ಗರ್ಭದಿಂದ ಜನ್ಮ ಪಡಿತಾನೆ ಅಂತ ನಂಬ್ತಾರೆ. ಆದ್ರೆ ಶಿವಬಾಬಾ ತಿಳಿಸ್ತಾರೆ, ನಾನು ಗರ್ಭದಿಂದ ಬರೋದಿಲ್ಲ, ಬದಲಾಗಿ ಸಾಧಾರಣ ವೃದ್ಧನ ತನುವಿನಲ್ಲಿ, ಅಂದ್ರೆ ಬ್ರಹ್ಮನಲ್ಲಿ ಪ್ರವೇಶ ಮಾಡ್ತೀನಿ ಅಂತ. ಹೌದು, ಕಲ್ಪಕಲ್ಪವೂ ತಮ್ಮ ನಿರಾಕಾರಿ ರೂಪವನ್ನ ಬದಲಾಯಿಸಿಕೊಂಡು ಬರ್ತಾರೆ. ಇದು ಮನುಷ್ಯರ ಸಾಮಾನ್ಯ ಕಲ್ಪನೆಗೂ ಮೀರಿದ ವಿಚಾರವೇ ಸರಿ. ಯಾಕಂದ್ರೆ ಲೌಕಿಕ ಜಗತ್ತು ಭಗವಂತನನ್ನ ಕೇವಲ ಮನುಷ್ಯರ ಮಿತಿಯಲ್ಲಿ ಅಳೆಯೋಕೆ ಪ್ರಯತ್ನ ಪಡುತ್ತೆ. ಇಲ್ಲಿ ಬಾಬಾ ಇನ್ನೊಂದು ಸೂಕ್ಷ್ಮವಾದ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಪರಮಪಿತ ಪರಮಾತ್ಮನೇ ಜ್ಞಾನಸಾಗರ ಆಗಿದ್ದಾನೆ, ಆದ್ರೆ ಅನೇಕರು ಭಕ್ತಿ ಮಾರ್ಗದಲ್ಲಿ ಕೃಷ್ಣನಿಗೆ ಈ ಮಹಿಮೆಯನ್ನ ನೀಡ್ತಾರೆ. ಆದ್ರೆ ಭಗವದ್ಗೀತೆಯನ್ನ ಕೃಷ್ಣ ಹೇಳ್ದ ಅಂತ ನಂಬ್ತಾರಲ್ವಾ ಅದು? ಹೌದು. ಆದ್ರೆ ಜ್ಞಾನದ ಆಧಾರದಲ್ಲಿ ನೋಡ್ದಾಗ ಕೃಷ್ಣನು ಜನನ ಮರಣದ 84 ಜನ್ಮಗಳ ಚಕ್ರದಲ್ಲಿ ಬರುವಂತಹ ಆತ್ಮ, ಸತ್ಯಯುಗದ ಮೊದಲ ರಾಜ್ಕುಮಾರ. ಯಾರು ಜನನ ಮರಣದ ಚಕ್ರಕ್ಕೆ ಬರ್ತಾರೋ ಅವರು ಪೂರ್ಣ ಜ್ಞಾನಸಾಗರ ಆಗೋಕೆ ಸಾಧ್ಯನೇ ಇಲ್ಲ. ನಿಜ. ಇಡೀ ಸೃಷ್ಟಿಯನ್ನ ಪತಿತದಿಂದ ಪಾವನವನ್ನಾಗಿ ಮಾಡುವ ಆ ಅಗಾಧ ಶಕ್ತಿ ಕೇವಲ ಜನನ ಮರಣರಹಿತನಾದ ನಿರಾಕಾರ ಶಿವಬಾಬಾನಲ್ಲಿ ಮಾತ್ರ ಇದೆ. ಇದೇ ಜ್ಞಾನದ ಆಧಾರದಲ್ಲಿ ನಾವು ತ್ರಿಮೂರ್ತಿಗಳ ಕರ್ತವ್ಯವನ್ನೂ ಅರ್ಥ ಮಾಡ್ಕೋಬೇಕು. ಬ್ರಹ್ಮನ ಮೂಲಕ ಹೊಸ ಸೃಷ್ಟಿಯ ಸ್ಥಾಪನೆ, ಶಂಕರನ ಮೂಲಕ ಹಳೆಯ ಪತಿತ ಪ್ರಪಂಚದ ವಿನಾಶ ಮತ್ತು ವಿಷ್ಣುವಿನ ಮೂಲಕ ಪಾಲನೆ. ಮತ್ತು ಇಲ್ಲಿ ಬಾಬಾ ತಿಳಿಸ್ತಾ ಇರೋ ಬಹುಮುಖ್ಯವಾದ ವಿಚಾರ ಏನಂದ್ರೆ, ಲಕ್ಷ್ಮೀನಾರಾಯಣರೇ ವಿಷ್ಣುವಿನ 2 ರೂಪಗಳಾಗಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಲೌಕಿಕ ಬುದ್ಧಿಗೆ ಸ್ವಲ್ಪ ಕಷ್ಟ. ಇಬ್ರೂ ಬೇರೆ ಬೇರೆ ವ್ಯಕ್ತಿಗಳು ಒಬ್ಬ ದೇವತೆಯಾಗೋದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಲೌಕಿಕ ಜಗತ್ತು ವಿಗ್ರಹಗಳ ಪೂಜೆಯಲ್ಲೇ ಮುಳುಗಿದೆ ನೋಡಿ. ಹಾಗಾಗಿ ಅವರು ವಿಷ್ಣು ಅಂದ್ರೆ 4 ತೋಳುಗಳಿರೋ ಒಬ್ಬ ವ್ಯಕ್ತಿಯಂತ ಭಾವಿಸ್ತಾರೆ. ಆದ್ರೆ ಅದು ಕೇವಲ ಒಂದು ಸಾಂಕೇತಿಕ ರೂಪ. ಲಕ್ಷ್ಮಿ ಮತ್ತು ನಾರಾಯಣ ಇಬ್ರೂ ಸತ್ಯಯುಗದಲ್ಲಿ ಸಂಪೂರ್ಣ ಪವಿತ್ರರಾಗಿ ಯಾವುದೇ ಸಂಘರ್ಷವಿಲ್ಲದೆ ಒಂದೇ ಮನಸ್ಸಿನಿಂದ ರಾಜ್ಯಭಾರ ಮಾಡ್ತಾರೆ. ಆ ದಂಪತಿಗಳ ಒಗ್ಗಟ್ಟು ಮತ್ತು ಪಾವಿತ್ರ್ಯತೆಯೇ ವಿಷ್ಣು ಅನ್ನೋ ಕಲ್ಪನೆ. ಬಾಬಾ ನಮ್ಗೆ ಜ್ಞಾನದ 3ನೇ ನೇತ್ರವನ್ನ ನೀಡಿ ಇಂಥ ಆಳವಾದ ರಹಸ್ಯಗಳನ್ನ ಭೇದಿಸ್ತಾ ಇದ್ದಾರೆ. 3ನೇ ನೇತ್ರ ಅಂದಾಕ್ಷಣ ನೆನ್ಪಾಯ್ತು, ಲೌಕಿಕದಲ್ಲಿ ಒಬ್ಬ ತಂದೆಯೇ ಶಿಕ್ಷಕನಾಗಿ ತನ್ನ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಬಹಳ ವಿರಳ. ಹೌದು, ಗುರು ಅಂತೂ ಬೇರೆ ವ್ಯಕ್ತಿಯಾಗಿರ್ತಾನೆ. ಆದ್ರೆ ಇಲ್ಲಿ ನಮ್ಮ ಪರಮತಂದೆ, ಪರಮ ಶಿಕ್ಷಕ ಮತ್ತು ಪರಮ ಸದ್ಗುರು ಮೂವರೂ ಒಬ್ರೇ ಆಗಿದ್ದಾರೆ. ಇದೇ ಈ ಸಂಗಮ ಯುಗದ ವಿಶೇಷತೆ. ಬಾಬಾ ಹೇಳ್ತಾರೆ, ನಾನು ಈ ಸಾಧಾರಣ ತನುವಿನಲ್ಲಿ ಬಂದು ನಿಮ್ಗೆ ಸಹಜ ರಾಜಯೋಗವನ್ನ ಕಲಿಸ್ತಾ ಇದ್ದೀನಿ ಅಂತ. ಈ ಶಿಕ್ಷಣದ ಮೂಲಕವೇ ನಾವು 5000 ವರ್ಷಗಳ ಇಡೀ ಸೃಷ್ಟಿ ಚಕ್ರವನ್ನ ಸಂಪೂರ್ಣವಾಗಿ ಅರ್ಥಕೊಳ್ತೀವಿ. ಅರ್ಧ ಕಲ್ಪ ಅಂದ್ರೆ ಸತ್ಯಯುಗ ಮತ್ತು ತ್ರೇತಾಯುಗ ದಿನ ಆಗಿದೆ, ಹಾಗೂ ದ್ವಾಪರ ಯುಗ ಮತ್ತು ಕಲಿಯುಗ ರಾತ್ರಿಯಾಗಿದೆ.
ಇಲ್ಲಿ ಬಹಳ ಸೋಜಿಗದ ವಿಚಾರ ಏನಂದ್ರೆ ಈ ಸಂಗಮ ಯುಗದಲ್ಲಿ ಬ್ರಾಹ್ಮಣರಾದ ನಮಗೆ ಮಾತ್ರ ಈ ಜ್ಞಾನ ಇರುತ್ತೆ. ಆಹಾ ನಿಜ. ಬಾಬಾ ಸ್ಪಷ್ಟಪಡಿಸೋ ಹಾಗೆ ಈ ದಿನ ಮತ್ತು ರಾತ್ರಿಯ ಜ್ಞಾನ ಸ್ವತಃ ಸತ್ಯಯುಗದ ಲಕ್ಷ್ಮೀನಾರಾಯಣರಿಗೂ ಇರೋದಿಲ್ಲ. ಜ್ಞಾನದ ಫಲವನ್ನ ಅನುಭವಿಸ್ತಾ ಇರೋ ದೇವತೆಗಳಿಗೆ ಈ ರಹಸ್ಯ ಗೊತ್ತಿಲ್ಲ ಅಂದ್ರೆ ನಾವೀಗ ಎಂಥ ಉನ್ನತ ಸ್ಥಿತಿಯಲ್ಲಿದ್ದೀವಿ ಅಂತ ಯೋಚನೆ ಮಾಡಿ. ಖಂಡಿತ. ದೇವತೆಗಳಾದಾಗ ಜ್ಞಾನದ ಅವಶ್ಯಕತೆನೇ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ದುಃಖನೇ ಇರಲ್ಲ. ಔಷಧಿಯ ಅವಶ್ಯಕತೆ ಇರೋದು ಕಾಯಿಲೆ ಇದ್ದಾಗ ಮಾತ್ರ ತಾನೇ. ಈಗ ಸಂಗಮ ಯುಗದಲ್ಲಿ ನಾವು ಮಾಡ್ತಿರುವ ಪುರುಷಾರ್ಥವೇ ನಮ್ಮ ಮುಂದಿನ ಪ್ರಾಪ್ತಿಗೆ ಆಧಾರ. ಭಕ್ತಿ ಮಾರ್ಗದಲ್ಲಿದ್ದಾಗ ನಾವು ಕೇವಲ ಬೇಡ್ತಾ ಇದ್ವಿ. ಆದ್ರೆ ಈಗ ಜ್ಞಾನ ಮಾರ್ಗದಲ್ಲಿ ನಾವು ಆಸ್ತಿಯ ಅಧಿಕಾರಿಯಾಗ್ತಾ ಇದ್ದೀವಿ. ಅದಕ್ಕೆ ನೋಡಿ ಶಿವಜಯಂತಿಯ ನೈಜ ಅರ್ಥವನ್ನ ಪ್ರಪಂಚ ಅರಿತಿಲ್ಲ ಅಂತ ಬಾಬಾ ಹೇಳೋದು. ಯಾರು ಇಡೀ ಸೃಷ್ಟಿಯನ್ನ ಪತಿತದಿಂದ ಪಾವನವನ್ನಾಗಿ ಮಾಡ್ತಾರೋ ಆ ತಂದೆಯ ದಿನವನ್ನ ವಾಸ್ತವವಾಗಿ ಅತ್ಯಂತ ದೊಡ್ಡ ರಜಾದಿನವನ್ನಾಗಿ ಆಚರಿಸಬೇಕಿತ್ತು. ಉತ್ಸವವಾಗಿ ಆಚರಿಸಬೇಕಿತ್ತು. ಆದರೆ ದುರದೃಷ್ಟವಶಾತ್ ಜನರಿಗೆ ಭಗವಂತನ ಆಗಮನದ ನೈಜ ಅರಿವೇ ಇಲ್ಲ. ಭಗವಂತನ ಸ್ವರೂಪದ ಬಗ್ಗೆನೂ ಅರಿವಿಲ್ಲ. ಪ್ರಪಂಚದವರು ಭಗವಂತನನ್ನ ಸರ್ವವ್ಯಾಪಿ ಏನೇನೋ ಆಕಾರಗಳಲ್ಲಿ ಕಲ್ಪಿಸಿಕೊಳ್ತಾರೆ. ಆದರೆ ಬಾಬಾ ಸ್ಪಷ್ಟವಾಗಿ ನಮ್ಮ ಆತ್ಮದ ಸ್ವರೂಪ ಮತ್ತು ಪರಮಾತ್ಮನ ಸ್ವರೂಪವನ್ನು ತಿಳಿಸಿದ್ದಾರೆ. ತಂದೆಯೂ ಹೇಳ್ತಾರೆ, ಆತ್ಮ ಅಂಗುಷ್ಟಾಕಾರವೂ ಅಲ್ಲ, ಅಖಂಡ ಜ್ಯೋತಿಯೂ ಅಲ್ಲ. ಅದೊಂದು ಅತೀ ಸೂಕ್ಷ್ಮವಾದ ಬಿಂದು ಸ್ವರೂಪವಾಗಿದೆ. ಈ ಬಿಂದು ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಒಂದು ಆಲದ ಮರದ ಸಂಪೂರ್ಣ ನಕ್ಷೆ ಹೇಗೆ ಒಂದು ಸಣ್ಣ ಬೀಜದಲ್ಲಿ ಅಡಗಿರುತ್ತೋ ಹಾಗೇ ಆತ್ಮ ಅನ್ನೋ ಅತ್ಯಂತ ಸೂಕ್ಷ್ಮ ಬಿಂದುವಿನಲ್ಲಿ ನಮ್ಮ ಎಲ್ಲ 84 ಜನ್ಮಗಳ ದಾಖಲೆ ಅಡಗಿದೆ. ಈ ಬಿಂದು ಸ್ವರೂಪದ ಅರಿವಿನಲ್ಲಿ ನಿಲ್ಲೋದೇ ನಿಜವಾದ ಸ್ಥಿತಿ. ಈ ವಿಶ್ವಾಸದಲ್ಲಿ ನಾವು ಪುನರ್ಜನ್ಮದ ಚಕ್ರವನ್ನು ನೋಡಬೇಕು. ನಾವು ಆತ್ಮರು ಶರೀರವನ್ನ ಪಡೆದು ನಾಟಕದಲ್ಲಿ ಪಾತ್ರ ಮಾಡ್ತಾ 84 ಜನ್ಮಗಳನ್ನು ತಗೊಳ್ತೇವೆ. ಆದರೆ ಪರಮಾತ್ಮನು ಈ ಜನನ ಮರಣದ ಚಕ್ರಕ್ಕೆ ಬರೋದಿಲ್ಲ. ಅವರು ಕೇವಲ ಒಂದು ಹಳೆಯ ಶರೀರವನ್ನ ಬಾಡಿಗೆಯಾಗಿ ಅಂದ್ರೆ ಆಧಾರವಾಗಿ ತಗೊಳ್ತಾರೆ. ಮನುಷ್ಯರು ದುಃಖದಲ್ಲಿದ್ದಾಗ ಕೇವಲ ದಯೆಗಾಗಿ ಭಗವಂತನ ಬಳಿ ಬೇಡ್ತಾರೆ. ಯಾಕಂದ್ರೆ ಭಗವಂತ ಜ್ಞಾನಸಾಗರ, ಆನಂದ ಸಾಗರ ಮತ್ತು ಪವಿತ್ರತೆಯ ಸಾಗರ ಅಂತ ಅಂತರಾಳದಲ್ಲಿ ಅರ್ತಿರ್ತಾರೆ. ಆದ್ರೆ ಬಾಬಾ ಕೇವಲ ದಯೆ ತೋರೋದಿಲ್ಲ, ನಮ್ಮನ್ನ ಆ ಜ್ಞಾನ ಮತ್ತು ಪವಿತ್ರತೆಯ ಆಸ್ತಿಯ ಮಾಲೀಕರನ್ನಾಗಿ ಮಾಡ್ತಾರೆ. ಆಸ್ತಿಯನ್ನ ನೀಡೋಕೆ ತಂದೆ ಮಾಡುವ ಕಾರ್ಯವೇ ದತ್ತು ಪ್ರಕ್ರಿಯೆ. ನಿರಾಕಾರ ತಂದೆ ನೇರವಾಗಿ ಜನ್ಮ ನೀಡೋಕೆ ಸಾಧ್ಯವಿಲ್ಲ. ಆದ್ದರಿಂದ ಅವರು ಬ್ರಹ್ಮ ಅನ್ನೋ ಸ್ತ್ರೀಯನ್ನ ದತ್ತು ಪಡೆದು ಆ ಮುಖಕಮಲದ ಮೂಲಕ ನಮ್ಮನ್ನ ಅಂದ್ರೆ ಬ್ರಾಹ್ಮಣ ರಚನೆಯನ್ನ ರಚಿಸಿ ಪಾಲನೆ ಮಾಡ್ತಾರೆ. ಮತ್ತು ಈ ಪಾಲನೆಯಲ್ಲೇ ನಾವು ಆ ಯೋಗ ಬಲದಿಂದ ವಿಶ್ವದ ಮಾಲೀಕತ್ವವನ್ನ ಪಡೀತಾ ಇದ್ದೀವಿ. ಬಾಹುಬಲದಿಂದ ಯಾರಿಗೂ ವಿಶ್ವದ ಅಧಿಕಾರ ಸಿಗೋದಿಲ್ಲ ಅನ್ನೋದು ಡ್ರಾಮಾದ ಅಚಲ ನಿಯಮ. ಲೌಕಿಕ ಜಗತ್ತಿನಲ್ಲಿ ನಾವು ಅಧಿಕಾರಕ್ಕಾಗಿ, ಸ್ವಾರ್ಥಕ್ಕಾಗಿ ಪರಸ್ಪರ ಹೋರಾಡ್ತೀವಿ. ಆದರೆ ಬಾಬಾ ನಮಗೆ ಪವಿತ್ರತೆಯ ಪಾಠ ಕಲಿಸ್ತಾರೆ. ರಕ್ಷಾಬಂಧನದ ನೈಜ ಅರ್ಥವನ್ನೇ ನೋಡಿ. ಲೌಕಿಕದಲ್ಲಿ ಅದು ಕೇವಲ ಅಣ್ಣತಂಗಿಯರ ಹಬ್ಬವಾಗಿ ಒಂದು ರೇಷ್ಮೆ ದಾರ ಕಟ್ಟುವ ಶಾಸ್ತ್ರವಾಗಿ ಉಳಿದಿದೆ. ಆದರೆ ವಾಸ್ತವವಾಗಿ ಈ ಅಂತಿಮ ಜನ್ಮದಲ್ಲಿ ಸ್ತ್ರೀ ಪುರುಷ ಇಬ್ಬರೂ ಸಂಪೂರ್ಣ ಪವಿತ್ರರಾಗಿರಬೇಕು. ಯಾವುದೇ ವಿಕಾರಗಳಿಗೆ ಬಲಿಯಾಗುವುದಿಲ್ಲ ಅಂತ ತಂದೆ ಮಾಡಿಸಿದ ಪ್ರತಿಜ್ಞೆಯೇ ನಿಜವಾದ ರಕ್ಷಾಬಂಧನ. ಹೌದು, ಈ ಪವಿತ್ರತೆಯೇ ನಮ್ಮ ಯೋಗಾಗ್ನಿಗೆ ಇಂಧನ. ಪವಿತ್ರತೆಯ ಬಗ್ಗೆ ಮಾತಾಡುವಾಗ ಬಾಬಾ ನಿಜವಾದ ನನ್ಸ್ ಯಾರು ಅಂತ ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಲೌಕಿಕ ಪ್ರಪಂಚದಲ್ಲಿರೋ ನನ್ಗಳು ಕ್ರಿಸ್ತನನ್ನ ನೆನಪು ಮಾಡ್ತಾರೆ. ಆದರೆ ಜ್ಞಾನ ಮಾರ್ಗದಲ್ಲಿ ನಾವು ಆತ್ಮರು ಸತ್ಯವಾದ ನನ್ಗಳು. ನನ್ ಬಟ್ ಒನ್ ಅಂದ್ರೆ ಕೇವಲ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಇದನ್ನೇ ನಾವು ಮನ್ಮನಾಭವ ಅಂತ ಕರೆಯೋದು. ಬೇರೆ ಯಾವುದೇ ಲೌಕಿಕ ಆಕರ್ಷಣೆಗಳಲ್ಲಿ, ಸಂಬಂಧಗಳಲ್ಲಿ ನಮ್ಮ ಬುದ್ಧಿ ಅಲೆದಾಡಬಾರದು. ಈ ಮನ್ಮನಾಭವ ಸ್ಥಿತಿಯಿಂದಲೇ ಬಾಬಾ ನಮ್ಮನ್ನ ಕವಡೆಯಿಂದ ವಜ್ರ ಸಮಾನರನ್ನಾಗಿ, ತ್ರಿಕಾಲದರ್ಶಿಗಳನ್ನಾಗಿ ಮಾಡ್ತಾರೆ. ಲೌಕಿಕ ಸಮಾಜದಲ್ಲಿ ಅನೇಕರು ಬಹಳ ದೊಡ್ಡ ಸಮಾಜ ಸೇವೆ ಮಾಡ್ತಾರೆ, ಆಸ್ಪತ್ರೆ ಕಟ್ಟಿಸ್ತಾರೆ, ಅನ್ನದಾನ ಮಾಡ್ತಾರೆ. ಅದೆಲ್ಲವೂ ಖಂಡಿತ ಒಳ್ಳೆಯದೇ, ಆದ್ರೆ ಅದು ದೈವಿಕ ಸಮಾಜ ಸೇವೆ. ಹೌದು, ಅದು ಕೇವಲ ಒಂದು ಜನ್ಮಕ್ಕೆ ಸೀಮಿತ. ಆದರೆ ನಾವು ಈಶ್ವರನ ಮಡಿಲಿನಲ್ಲಿ ಕೂತು ಮಾಡ್ತಾ ಇರೋದು ಆತ್ಮಿಕ ಸಮಾಜ ಸೇವೆ. ನಾವು ಆತ್ಮಗಳಿಗೆ ಜ್ಞಾನವನ್ನ ನೀಡಿ ಅವರನ್ನ ಶಾಶ್ವತವಾಗಿ ದುಃಖದಿಂದ ಪಾರು ಮಾಡ್ತಾ ಇದ್ದೀವಿ. ಇದನ್ನ ಬಾಬಾ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ನಾವು ಕೆಳಗೆ ಇಳಿಯಲು ಅಂದ್ರೆ ಸಂಪೂರ್ಣ ಸತೋಪ್ರಧಾನ ಸ್ಥಿತಿಯಿಂದ ಈ ಕೊಳಕಾದ ತಮೋಪ್ರಧಾನ ಸ್ಥಿತಿಗೆ ಬರೋಕೆ
ಪೂರ್ತಿ 84 ಜನ್ಮಗಳ ದೀರ್ಘ ಕಾಲಾವಕಾಶ ಬೇಕಾಯಿತು. ಆದರೆ ಪುನಃ ಮೇಲೇರಲು, ಮುಕ್ತಿ ಪಡೆಯಲು ಕೇವಲ 1 ಸೆಕೆಂಡ್ ಸಾಕು. ಇದು ಕೆಳಕ್ಕೆ ಆಶ್ಚರ್ಯ ಆಗುತ್ತೆ ಅಲ್ವಾ? 84 ಜನ್ಮಗಳ ಪಾಪಗಳನ್ನ ಕಳೆಯೋಕೆ ಕೇವಲ 1 ಸೆಕೆಂಡ್ ಹೇಗ್ ಸಾಕು? ಇದರ ಹಿಂದಿರುವ ತರ್ಕ ಏನು? ಇದು ಕಾಲದ ಅಳತೆಯಲ್ಲ, ಬದಲಾಗಿ ಅರಿವಿನ ಅಳತೆ. ಒಂದು ಕತ್ತಲೆಯ ಕೋಣೆಯಲ್ಲಿ ಸಾವಿರಾರು ವರ್ಷಗಳಿಂದ ಕತ್ತಲೆ ತುಂಬಿದ್ರೂ ಒಂದು ಸಣ್ಣ ದೀಪ ಹಚ್ಚಿದ 1 ಸೆಕೆಂಡಿನಲ್ಲಿ ಆ ಕತ್ತಲೆ ಮಾಯವಾಗುತ್ತೆ ಅಲ್ವಾ? ಖಂಡಿತ ಮಾಯವಾಗುತ್ತೆ. ಹಾಗೆಯೇ ತಂದೆಯನ್ನ ಗುರುತಿಸಿ, ನಾನು ಆತ್ಮ, ಇವರು ನನ್ನ ಪರಮಪಿತ ಅಂತ ಬುದ್ಧಿಯಿಂದ ಒಪ್ಪಿಕೊಳ್ಳುವ ಆ 1 ಸೆಕೆಂಡಿನ ದೃಢ ನಿಶ್ಚಯ ಆತ್ಮವನ್ನ ಹಳೆಯ ಜಗತ್ತಿನಿಂದ ಮುಕ್ತಗೊಳಿಸಿ ಪರಮಾತ್ಮನಿಗೆ ಜೋಡಿಸುತ್ತೆ. ಆಸ್ತಿಯ ಮೇಲೆ ಅಧಿಕಾರ ಪಡೆಯೋದು 1 ಸೆಕೆಂಡಿನ ಕೆಲ್ಸ. ಈ ಜ್ಞಾನವೇ ನಿಜವಾದ ಅಮರ ಕಥೆ. ಮೃತ್ಯುಲೋಕದಲ್ಲಿ ನರಳುತ್ತಿರುವ ಆತ್ಮರನ್ನ ಅಮರ ಲೋಕಕ್ಕೆ ಕರೆದೊಯ್ಯಲು ಸ್ವತಃ ಅಮರ ತಂದೆ ತಿಳಿಸ್ತಾ ಇರೋ ಕಥೆ ಇದು. ಖಂಡಿತ. ಈ ಅಮರ ಕಥೆಯನ್ನ ಕೇಳಿ ಎಲ್ಲವನ್ನೂ ಮರೆತು ನಮ್ಮನ್ನ ನಾವು ಆತ್ಮ ಅಂತ ನಿಶ್ಚಯ ಮಾಡ್ಕೋಬೇಕು. ನಮ್ಮ ಬುದ್ಧಿಯೋಗವನ್ನ ತಂದೆಯೊಂದಿಗೆ ಜೋಡಿಸಿದಾಗ ಉದ್ಭವಿಸುವ ಆ ಯೋಗಾಗ್ನಿಯಿಂದ ನಮ್ಮ ಅನೇಕ ಜನ್ಮಗಳ ಪಾಪಗಳು ಭಸ್ಮವಾಗ್ತವೆ. ಕೇವಲ ಭಕ್ತಿ ಮಾಡೋದ್ರಿಂದ ಪಾಪ ಭಸ್ಮ ಆಗೋದಿಲ್ಲ. ನಿಜ. ಭಕ್ತಿಯ ಚಕ್ರವನ್ನ ನೋಡಿದ್ರೆ ಮೊದಲು ನಾವು ಸತ್ಯಯುಗದ ನಂತರ ಕೇವಲ ಒಬ್ಬ ಶಿವನಿಗೆ ಅವ್ಯಭಿಚಾರಿ ಭಕ್ತಿ ಮಾಡಿದ್ವಿ. ಆದ್ರೆ ಕಾಲಕ್ರಮೇಣ ದೇವದೇವತೆಯರಿಗೆ, ಪ್ರಕೃತಿಗೆ, ಹೀಗೆ ವ್ಯಭಿಚಾರಿ ಭಕ್ತಿಯ ಕಡೆಗೆ ಜಾರಿದ್ವಿ. ಈಗ ಪುನಃ ಆ ಭಕ್ತಿಯಿಂದ ಜ್ಞಾನದತ್ತ ತಿರುಗಿ ದೇವತೆಗಳಾಗುವ ಸಮಯ ಬಂದಿದೆ. ಮತ್ತು ದೇವತೆಗಳಾಗೋದು ಕೇವಲ ಬಾಬಾನ ಆಶೀರ್ವಾದದಿಂದ ಅಲ್ಲ, ಬದಲಾಗಿ ನಮ್ಮ ಪುರುಷಾರ್ಥದಿಂದ. ಯಾರು ಜ್ಞಾನವನ್ನ ಚೆನ್ನಾಗಿ ಓದಿ ಇತರರಿಗೆ ಓದಿಸ್ತಾರೋ ಅವರು ಭವಿಷ್ಯದ ರಾಜಧಾನಿಯಲ್ಲಿ ಬರ್ತಾರೆ. ಯಾರು ಕಡಿಮೆ ಪುರುಷಾರ್ಥ ಮಾಡ್ತಾರೋ ಅವರು ಕೇವಲ ಪ್ರಜೆಗಳಾಗ್ತಾರೆ. ಇಲ್ಲಿ ಡೈರೆಕ್ಟ್ ಈಶ್ವರಾರ್ಥ ದಾನ ಮಾಡೋದರ ಮಹತ್ವವನ್ನ ಬಾಬಾ ಸ್ಪಷ್ಟಪಡಿಸಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಪರೋಕ್ಷವಾಗಿ ದಾನ ಮಾಡಿದ್ರೆ ಅದು ಕೇವಲ ಒಂದು ಜನ್ಮದ ಅಲ್ಪಕಾಲಿಕ ಸುಖವನ್ನ ನೀಡುತ್ತೆ. ಆದರೆ ಪ್ರತ್ಯಕ್ಷವಾಗಿ ಶಿವಬಾಬಾನ ಕಾರ್ಯಾರ್ಥವಾಗಿ ದಾನ ಮಾಡೋದ್ರಿಂದ, ಅಂದ್ರೆ ನಮ್ಮ ಸಮಯ, ಶುದ್ಧ ಸಂಕಲ್ಪ ಮತ್ತು ಸಂಪತ್ತನ್ನ ಈಶ್ವರ್ಯ ಕಾರ್ಯದಲ್ಲಿ ತೊಡಗಿಸೋದ್ರಿಂದ 21 ಜನ್ಮಗಳ ಶಾಶ್ವತ ಆಸ್ತಿ ಸಿಗುತ್ತೆ. ಇದಕ್ಕಾಗಿಯೇ ಬಾಬಾ ನಮಗೆ ಒಂದು ಪ್ರಮುಖ ನಿರ್ದೇಶನ ನೀಡಿದ್ದಾರೆ. ಪ್ರತಿಯೊಂದು ಮನೆಯಲ್ಲೂ ಆತ್ಮಿಕ ಆಸ್ಪತ್ರೆ ಮತ್ತು ವಿಶ್ವವಿದ್ಯಾಲಯವನ್ನ ತೆರೆಬೇಕು ಅಂತ. ಲೌಕಿಕ ಆಸ್ಪತ್ರೆಗಳು ಕೇವಲ ಈ ಶರೀರದ ಕಾಯಿಲೆಯನ್ನ ತಾತ್ಕಾಲಿಕವಾಗಿ ಗುಣಪಡಿಸ್ತವೆ. ಆದರೆ ಈ ಆತ್ಮಿಕ ಆಸ್ಪತ್ರೆಯಿಂದ ಆತ್ಮದ ವಿಕಾರಗಳು, ದುಃಖ, ಅಶಾಂತಿ ಸಂಪೂರ್ಣವಾಗಿ ಗುಣಮುಖವಾಗುತ್ತವೆ. ಇಲ್ಲಿ ಸಿಗುವ ಜ್ಞಾನದಿಂದ ಪ್ರಪಂಚದ ಜನರಿಗೆ ಸದಾಕಾಲದ ಆರೋಗ್ಯ ಮತ್ತು ಭಾಗ್ಯ ಸಿಗತ್ತೆ. ಇಷ್ಟೆಲ್ಲ ಗಹನವಾದ ರಹಸ್ಯಗಳನ್ನ ಬಿಡಿಸಿಟ್ಟ ಆ ಮಧುರಾತಿಮಧುರ ತಂದೆಯ ನೆನಪಿನ ಸಂದೇಶವನ್ನ ನಾವು ಈಗ ಆಲಿಸೋಣ. ಮಧುರಾತಿಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಈಗ ಜ್ಞಾನದ ಈ ಅಮೂಲ್ಯ ರತ್ನಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಧಾರಣೆಯ ಕಡೆಗೆ ಗಮನ ಹರಿಸೋಣ. ಧಾರಣೆಯ ಮೊದಲ ಅಂಶ ಹೇಳುತ್ತೆ, ನಮ್ಮ ಈ ಅಮೂಲ್ಯ ಜೀವನವನ್ನ ಭಾರತ ಮತ್ತು ವಿಶ್ವದ ಆತ್ಮಿಕ ಸೇವೆಯಲ್ಲಿ ತೊಡಗಿಸಬೇಕು ಅಂತ. ದಿನನಿತ್ಯದ ಉದ್ಯೋಗ, ಕಚೇರಿಯ ಒತ್ತಡ, ಕುಟುಂಬದ ಜವಾಬ್ದಾರಿಗಳ ನಡುವೆಯೂ ನಮ್ಮ ಆಂತರಿಕ ಸ್ಥಿತಿ ಈ ಆತ್ಮಿಕ ಸೇವೆಯತ್ತ ಇರಬೇಕು. ಎರಡನೇದಾಗಿ, ನಮ್ಮ ಸರ್ವಸ್ವವನ್ನ ಈಶ್ವರಾರ್ಥವಾಗಿ ಅರ್ಪಣೆ ಮಾಡಿ ಪ್ರತಿಯೊಂದು ಮನೆಯನ್ನೂ ಆತ್ಮಿಕ ಆಸ್ಪತ್ರೆಯನ್ನಾಗಿ ಮಾಡಬೇಕು. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಮಾನಸಿಕ ಒತ್ತಡದಲ್ಲಿದ್ದಾರೆ. ಮನೆಯಲ್ಲಿ ನಮ್ಮ ಶಾಂತಿಯುತ ವರ್ತನೆ, ನಮ್ಮ ಸತೋಪ್ರಧಾನ ಜೀವನ ಶೈಲಿನೇ ಇತರರಿಗೆ ದಿವ್ಯ ಔಷಧಿಯಾಗಬೇಕು. ಈ ಧಾರಣೆಯ ಜೊತೆಗೆ ಇಂದಿನ ವರದಾನವನ್ನ ಗಮನಿಸಿ. ಏಕರಸ ಸ್ಥಿತಿಯ ಮೂಲಕ ಅತೀಂದ್ರಿಯ ಸುಖದ ಅನುಭೂತಿ ಮಾಡುವಂತಹ ಸರ್ವ ಆಕರ್ಷಣೆಗಳಿಂದ ಮುಕ್ತಭವ. ಈ ಲೌಕಿಕ ಪ್ರಪಂಚದಲ್ಲಿ ನಮ್ಮ ಇಂದ್ರಿಯಗಳನ್ನ ಆಕರ್ಷಿಸುವ ಅದೆಷ್ಟೋ ವಿಷಯಗಳಿವೆ. ಉದಾಹರಣೆಗೆ, ನಮ್ಮ ಮೊಬೈಲ್ ಪರದೆಯ ಮೇಲೆ ಸಿಗೋ ತಾತ್ಕಾಲಿಕ ಖುಷಿ ಇರ್ಬೋದು, ದೃಶ್ಯಗಳು ಅಥವಾ ಸಂಬಂಧಗಳ ಮೋಹ ಇರ್ಬೋದು. ಎಲ್ಲಿಯವರೆಗೂ ನಾವು ಈ ಆಕರ್ಷಣೆಗಳಿಗೆ ವಶರಾಗಿರ್ತೀವೋ ಅಲ್ಲಿಯವರೆಗೂ ನಮ್ಗೆ ಆ ಅತೀಂದ್ರಿಯ ಸುಖ ಸಿಗೋಕೆ ಸಾಧ್ಯನೇ ಇಲ್ಲ. ಇದನ್ನ ಸರಳವಾಗಿ ಹೇಳಬೇಕೆಂದ್ರೆ, ಕೃತಕವಾಗಿ ಸಿಗುವ ಕ್ಷಣಿಕ ಖುಷಿಯನ್ನ ಬಿಟ್ಟು ಒಂದು ಸುಂದರವಾದ ಸೂರ್ಯಾಸ್ತವನ್ನ ನೋಡ್ತಾ ಯಾವುದೇ ಯೋಚನೆಗಳಿಲ್ಲದೆ ಸುಮ್ಮನೆ ನಿಂತಾಗ ಸಿಗುವ ಆಳವಾದ ಶಾಂತಿಯ ಹಾಗೆ ಅಲ್ವಾ? 100% ನಿಜ. ಬುದ್ಧಿ ಎಲ್ಲದರಿಂದ ಮುಕ್ತವಾಗಿ ವೈರಾಗ್ಯ ಭಾವನೆಯಿಂದ ಕೇವಲ ತಂದೆಯ ನೆನಪಿನಲ್ಲಿ ಸ್ಥಿರವಾದಾಗ ಮಾತ್ರ ಅಚಲವಾದ ಏಕರಸ ಸ್ಥಿತಿಯ ಅನುಭವ ಆಗುತ್ತೆ.
ಹೌದು, ಇದೇ ನಿಜವಾದ ಸ್ವರ್ಗದ ಸುಖ. ಮತ್ತು ಇಂದಿನ ಸ್ಲೋಗನ್ ನಮಗೆ ದೈನಂದಿನ ಜೀವನದಲ್ಲಿ ಒಂದು ಪ್ರಬಲವಾದ ದಿಕ್ಸೂಚಿಯಾಗಿದೆ. ತಮ್ಮ ಬುದ್ಧಿಯ ಸಂಬಂಧವು ಸದಾ ಸ್ಪಷ್ಟವಾಗಿ ಇಟ್ಟುಕೊಂಡ್ರೆ ಒಬ್ಬರಿನ್ನೊಬ್ಬರ ಮನಸ್ಸಿನ ಭಾವನೆಗಳನ್ನ ತಿಳಿದುಕೊಂಡು ಬಿಡುತ್ತೀರಿ. ನಮ್ಮ ಬುದ್ಧಿ ಶುದ್ಧವಾದಾಗ, ಅದರಲ್ಲಿ ಯಾವುದೇ ಸ್ವಾರ್ಥ ಅಥವಾ ಪೂರ್ವಗ್ರಹ ಇಲ್ಲದಿದ್ದಾಗ ನಮ್ಮ ಸಂಬಂಧಗಳು ಸಹಜವಾಗಿ ಮಧುರವಾಗ್ತವೆ. ಇತರರು ಏನ್ ಹೇಳ್ತಿದ್ದಾರೆ ಅಂತ ಕೇವಲ ಮಾತುಗಳಿಂದಲ್ಲ, ಅವರ ಮನಸ್ಸಿನ ಆಳದ ಭಾವನೆಗಳ ಮೂಲಕವೇ ಅರ್ಥಮಾಡಿಕೊಳ್ಳುವ ದಿವ್ಯ ಶಕ್ತಿ ನಮ್ಮಲ್ಲಿ ಜಾಗೃತವಾಗುತ್ತೆ. ಯುಕ್ತ ಇಶಾರೆಯು ನಮ್ಮನ್ನ ಎಚ್ಚರಿಸ್ತಾ ಇದೆ. ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಹೊರಗಿನ ಪ್ರಪಂಚದಲ್ಲಿ ಎಷ್ಟೇ ಏರುಪೇರುಗಳಾದರೂ, ಪ್ರಕೃತಿಯ ವಿಕೋಪಗಳಿರಲಿ ಅಥವಾ ಸಂಬಂಧಗಳ ಸಂಘರ್ಷ ಇರಲಿ, ಜ್ಞಾನವಿರುವ ಶ್ರೇಷ್ಠ ಆತ್ಮರು ಸದಾ ನಿರ್ಭಯರಾಗಿರ್ತಾರೆ. ಯಾಕಂದ್ರೆ ನಮಗೆ ಈ ಸಂಪೂರ್ಣ ಡ್ರಾಮಾದ ಪ್ರತಿಯೊಂದು ದೃಶ್ಯದ ಅರಿವಿದೆ. ನಾವು ಕೇವಲ ಪ್ರೇಕ್ಷಕರಾಗಿ ಸಾಕ್ಷಿ ಸ್ಥಿತಿಯಲ್ಲಿ ನಿಂತು ಎಲ್ಲವನ್ನೂ ನೋಡ್ತೀವಿ. ಈ ಜ್ಞಾನವನ್ನ ಕೇಳಿದ ನಂತರ ನಾವು ಮತ್ತೆ ಅದೇ ಹಳೆ ಪ್ರಪಂಚದ ಗದ್ದಲಕ್ಕೆ ಹೋಗುವ ಮುನ್ನ ನಮ್ಮನ್ನ ನಾವು ಈ ಅಚಲ ಸ್ಥಿತಿಯಲ್ಲಿ ಭದ್ರಪಡಿಸಿಕೊಳ್ಳೋದು ಬಹಳ ಮುಖ್ಯ. ಖಂಡಿತ. ಈಗ ನಾವು ಈ ಎಲ್ಲ ಮಧುರವಾದ ಮತ್ತು ಗಹನವಾದ ಜ್ಞಾನದ ಅಂಶಗಳನ್ನ ನಮ್ಮ ಅಂತರಾಳದಲ್ಲಿ ಇಳಿಸಿಕೊಳ್ಳಲು ಸಂಪೂರ್ಣ ಮೌನದಲ್ಲಿ ಆಂತರಿಕ ಶಾಂತಿಯ ಕಡೆಗೆ ಪ್ರಯಾಣಿಸೋಣ. ನಮ್ಮ ಶಬ್ದಗಳ ವೇಗವನ್ನ ಸಂಪೂರ್ಣವಾಗಿ ಕಡಿಮೆ ಮಾಡೋಣ. ಹೌದು, ನಮ್ಮ ಮನಸ್ಸನ್ನ ಶಾಂತಗೊಳಿಸೋಣ. ನಾವು ಆತ್ಮರು ಈ ಭೌತಿಕ ಶರೀರದ ಎಲ್ಲೆಗಳನ್ನ ಮೀರಿ ನಮ್ಮ ಮೂಲ ಸ್ವರೂಪವಾದ ಆ ಪ್ರಕಾಶಮಾನವಾದ ಅತ್ಯಂತ ಸೂಕ್ಷ್ಮವಾದ ಬೆಳಕಿನ ಬಿಂದುವಿನ ಕಡೆಗೆ ಗಮನಹರಿಸೋಣ. ಹೊರಗಿನ ಪ್ರಪಂಚದ ಗದ್ದಲ, ಕಚೇರಿಯ ಚಿಂತೆಗಳು, ಸಂಬಂಧಗಳ ಅಸ್ಥಿರತೆ ಎಲ್ಲವೂ ದೂರವಾಗ್ತಾ ಇವೆ. ಎಲ್ಲ ಲೌಕಿಕ ಆಕರ್ಷಣೆಗಳಿಂದ ನಾವು ಮುಕ್ತರಾಗ್ತಾ ಇದ್ದೀವಿ. ಒಂದೇ ಒಂದು ಸೆಕೆಂಡ್ನಲ್ಲಿ ನಮ್ಮ ಬುದ್ಧಿಯೋಗವನ್ನ ನೇರವಾಗಿ ಆ ಪರಮಪಿತ, ಜ್ಞಾನಸಾಗರ, ಆನಂದದ ಸಾಗರನಾದ ಶಿವಬಾಬಾನ್ ಜೊತೆ ಜೋಡಿಸೋಣ. ಆ ಪರಮಜ್ಯೋತಿಯಿಂದ ಕರುಣೆಯ ಮತ್ತು ದಿವ್ಯವಾದ ಶಾಂತಿಯ ಕಿರಣಗಳು ನಮ್ಮ ಆತ್ಮದೊಳಗೆ ನಿರಂತರವಾಗಿ ಪ್ರವೇಶಿಸ್ತಾ ಇವೆ. ನಮ್ಮೊಳಗೆ ಸಂಪೂರ್ಣ ವೈರಾಗ್ಯ, ಸಂಪೂರ್ಣ ಅಚಲ ಸ್ಥಿತಿ. ಹೊರಗಿನ ಜಗತ್ತಿನ ಯಾವುದೇ ಏರುಪೇರುಗಳು, ಯಾವುದೇ ಬಿರುಗಾಳಿಗಳು ನಮ್ಮನ್ನ ಸ್ಪರ್ಶಿಸ್ತಾ ಇಲ್ಲ. ನಾವು ಅಡೋಲರಾಗಿದ್ದೀವಿ. ಡ್ರಾಮಾದ ರಹಸ್ಯವನ್ನರಿತ ಸಾಕ್ಷಿದಾರರಾಗಿದ್ದೀವಿ. ಈ ಅತೀಂದ್ರಿಯ ಸುಖದ ಆಳವಾದ ಅನುಭೂತಿಯಲ್ಲಿ ನಾವು ಸಂಪೂರ್ಣವಾಗಿ ಮುಳುಗಿದ್ದೀವಿ. ಈ ದಿವ್ಯವಾದ ಶಾಂತಿ, ಈ ಯೋಗಬಲ ನಮ್ಮ ಪ್ರತಿಯೊಂದು ಸಂಕಲ್ಪದಲ್ಲಿಯೂ, ನಮ್ಮ ಪ್ರತಿಯೊಂದು ಕರ್ಮದಲ್ಲಿಯೂ ತುಂಬಿಕೊಳ್ಳಿ. ನಾವು ಆತ್ಮರು ಸದಾಕಾಲದ ಶಾಂತಿಯ ಸ್ವರೂಪರಾಗಿದ್ದೀವಿ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.